ಭಯಕ್ಕೆ ಮದ್ದಾಗಬಹುದು. ಆದರೆ ಕ್ಯಾನ್ಸರ್ಗೆ ಚಿಕಿತ್ಸೆ ಇಲ್ಲ. ವಿಳಂಬವೇ ಕುತ್ತು. ಜಾಗೃತರಾಗಿ ಕ್ಯಾನ್ಸರ್ ತಪಾಸಣೆ ಮಾಡಿಸಿ. ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಸಾಗರ ರಸ್ತೆ, ಶಿವಮೊಗ್ಗ. 0812267300. ನಂಜಪ್ಪ ಹಾಸ್ಪಿಟಲ್ಸ್, ಮಾಕನೂರು ಬಸಪ್ಪ ರಸ್ತೆ, ದಾವಣಗೆರೆ. 081922601111. ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿವೋಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಶಿವಮೊಗ್ಗ ನಗರದ ಗೋಪಾಳದಲ್ಲಿರುವ ಕ್ರೀಡಾ ಸಂಕೀರ್ಣದಲ್ಲಿ ಈಜುಕೊಳವಿದ್ದು ಇಲ್ಲಿ ಮಕ್ಕಳಿಗೆ ಈಜುವ ತರಬೇತಿಯನ್ನು ನೀಡಲಾಗ್ತಾ ಇತ್ತು. ಆದರೆ ಕಳೆದ 15-20 ದಿನಗಳಿಂದ ಈಜು ತರಬೇತುದಾರರು ಇಲ್ಲದೆ ಮಕ್ಕಳು ಸ್ವಿಮ್ಮಿಂಗ್ ಕಲಿಯಲು ಬರುತ್ತಿಲ್ಲ. ಈಜು ಕಲಿಕೆಗಾಗಿ ಹಣ ಕಟ್ಟಿದಂತಹ ಪೋಷಕರು ಈಗ ಹೈರಾಣಾಗಿದ್ದಾರೆ. ಒಂದು ಕಡೆ ಈಜು ಕಲಿಸುವವರು ಇಲ್ಲ, ಮತ್ತೊಂದು ಕಡೆ ಈಜುಕೊಳದ ನಿರ್ವಹಣೆಯೂ ಕೂಡ ಮಾಡ್ತಾ ಇಲ್ಲ. ಈಜುಕೊಳದ ನೀರು ಹಾಳಾಗಿದೆ. ಈ ಬಗ್ಗೆ ಈಜು ಕಲಿಯಲು ಬರುತ್ತಿದ್ದ ಮಕ್ಕಳ ಪೋಷಕರು ಜಿಲ್ಲಾಧಿಕಾರಿಗಳಿಂದ ಹಿಡಿದು ಸಂಬಂಧಪಟ್ಟ ಎಲ್ಲರಿಗೂ ತರಬೇತುದಾರರನ್ನ ನೇಮಕ ಮಾಡುವಂತೆ ಮನವಿ ಮಾಡಿದ್ದಾರೆ. ಆದರೂ ಸಹ ಇಲ್ಲಿಯವರೆಗೆ ಯಾವುದೇ ಪ್ರಯೋಜನವಾಗಿಲ್ಲ. ಈಜುಕೊಳದ ಸಮಸ್ಯೆ ಬಗ್ಗೆ ಶಾಸಕರಿಗೆ ಮನವಿ ಕೊಡಲು ಬಂದ ಪೋಷಕರು ಮಾಧ್ಯಮಗಳ ಬಳಿ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಒಂದು ಸಣ್ಣ ಬ್ರೇಕ್ ಮುಗಿಸಿ ಪೋಷಕರು ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ. Looking for a little joy in every bite? Dairy Fresh Ice Creams brings you 50+ natural flavors with no added colors and the real taste of fresh fruits. Made with goodness from the Malenadu region. Dairy Fresh Ice Creams, a little joy for all. ಸರ್, ಸ್ವಿಮ್ಮಿಂಗ್ ಪೂಲ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಗೋಪಾಳ, ನಾವು ಇಲ್ಲಿ ಪೇರೆಂಟ್ಸ್ ಮಾತಾಡ್ತಾ ಇರೋದು. ಇವಾಗ ಏನಾಗಿದೆ ಅಂತಂದ್ರೆ, ಸುಮಾರು 15 ದಿವಸದಿಂದ ನಮ್ಮ ಪೂಲಿಗೆ ಮಕ್ಕಳಿಗೆ ಯಾವ ತರಬೇತಿನೂ ಹೋಗ್ತಾ ಇಲ್ಲ. ಸುಮಾರು 8 ವರ್ಷದಿಂದ ತರಬೇತಿ ಸತತವಾಗಿ ನಡ್ಕೊಂಡು ಬರ್ತಾ ಇತ್ತು. ಬಟ್ ಈಗ 15 ದಿವಸದಿಂದ ಆ ಮಕ್ಕಳಿಗೆ ತರಬೇತಿ ನಡೀತಾ ಇಲ್ಲ. ಇಲ್ಲಿ ಇರುವಂತ ಎಲ್ಲಾ ಪೇರೆಂಟ್ಸ್ ಇಂದ ಮಕ್ಕಳುಗಳು ನ್ಯಾಷನಲ್ ಮತ್ತೆ ಸ್ಟೇಟ್ ಲೆವೆಲ್ ಸ್ವಿಮ್ಮರ್ಸ್ ಇದ್ದಾರೆ. ಸೊ ಅವರಿಗೆ ತುಂಬಾನೇ ತೊಂದರೆ ಆಗ್ತಾ ಇದೆ. ಈಗ ನಾವು ಹೇಳಿರೋ ಪ್ರಕಾರ ಏನು ಅಂತ ಅಂದ್ರೆ, ಈಗ ಹಳೆ ಒಬ್ಬರನ್ನ ತೆಗೆದು ಹಾಕ್ಬಿಟ್ಟಿದ್ದಾರೆ, 2 ಕೋಚಸ್ ಗಳನ್ನ ತೆಗೆದು ಹಾಕಿದ್ದಾರೆ. ನಮಗೆ ಇದುವರೆಗೂ ಗೊತ್ತಿರೋ ಪ್ರಕಾರ ಅವರು ದಿ ಬೆಸ್ಟ್ ಕೋಚಸ್ ಅಂತ ನಾವು ನಂಬ್ಕೊಂಡ್ ಬಂದಿರೋದು. ಯಾಕಂದ್ರೆ ಒಬ್ರು ಮಕ್ಕಳಿಗೆ ಅವರು ಮೆಡಲ್ಸ್ ನ ತರಿಸ್ತಾ ಇದ್ದಾರೆ ಅಂತಂದ್ರೆ ಅವನು ಒಂದು ಒಳ್ಳೆ ಕೋಚ್ ಅಂತಾನೆ ನಾವು ನಂಬಿರೋದು. ಸೊ ಅಂತ ಒಳ್ಳೆ ಕೋಚ್ ನ ತೆಗೆದು ಹಾಕಿ 15 ದಿವಸ ಆಯ್ತು. ಒಂದು ಪೂಲ್ ಅಲ್ಲಿ ಯಾವ ಕೋಚ್ ಇಲ್ಲ, ಕೋಚಿಂಗ್ ನಡೀತಾ ಇಲ್ಲ. ಮಾರ್ನಿಂಗ್ 5 ಗಂಟೆಯಿಂದ ನಮ್ಮ ಮಕ್ಕಳಿಗೆ ಕೋಚಿಂಗ್ ಹೋಗ್ತಾ ಇತ್ತು, 5 ಗಂಟೆಯಿಂದ 7:30ವರೆಗೂ. ಆಮೇಲೆ ಸಂಜೆ ಮತ್ತೆ 5 ಗಂಟೆಯಿಂದ 7:30ವರೆಗೂ ಸತತವಾಗಿ ಕೋಚಿಂಗ್ ನಡೀತಾ ಇತ್ತು ಸರ್. ಎಲ್ಲಾ ಸ್ಟೇಟ್ ಲೆವೆಲ್ ಅಲ್ಲಿ ಏನಿಲ್ಲ ಅಂದ್ರೂ ಒಂದ್ಸಲ ಹೋದ್ರೆ 14ರಿಂದ 15 ಮೆಡಲ್ಗಳನ್ನ ತಗೊಂಡ್ ಬರ್ತಾ ಇದ್ರು. ಒಂದೊಂದು ಮಗು 3 ಕಾಂಪಿಟೇಷನ್ ಅನ್ನ ಅಟೆಂಡ್ ಮಾಡ್ಬೇಕು ಅಂತಂದ್ರೆ ಒಂದೊಂದು ಮಗು ಕೂಡ 3 ಮೆಡಲ್ಸ್ ಗಳನ್ನ ತಗೊಂಡು ಗೋಲ್ಡ್ ಮೆಡಲ್ ಆಗಿರ್ಬೋದು, ಸಿಲ್ವರ್ ಮೆಡಲ್ ಆಗಿರ್ಬೋದು, ಎಲ್ಲದನ್ನು ತರೋದಕ್ಕೆ ತುಂಬಾನೇ ಏನು ಶ್ರಮ ಪಟ್ಟುಬಿಟ್ಟು ಆ ಕೋಚ್ಗಳು ಹೇಳ್ಕೊಡ್ತಾ ಇದ್ರು. ಮಾರ್ನಿಂಗ್ 5 ಗಂಟೆಯಿಂದ ಕೋಚಿಂಗ್ ತಗೊಳ್ತಾ ಇದ್ರು. ಆ ಮಗು ಒಂದು ಮೆಡಲ್ ತಗೊಳ್ಳೋವಷ್ಟು ಕೋಚಿಂಗ್ ಕೊಡ್ತಾ ಇದ್ರು ಅಂತಂದ್ರೆ ಎಲ್ಲಿವರೆಗೂ ಅವರು ತುಂಬಾ ಚೆನ್ನಾಗಿ ಕೋಚಿಂಗ್ ನಡೀತಾ ಇತ್ತು. ಈಗ 15 ದಿವಸದಿಂದ ಕೋಚಿಂಗ್ ನಡೀತಾ ಇಲ್ಲ. ನಮ್ದು ಒಂದೇ ಒಂದು ಕೋರಿಕೆ ಏನು ಅಂತ ಅಂದ್ರೆ, ನಮ್ಮ ಮಕ್ಕಳಿಗೆ ಅನ್ಯಾಯ ನಡೀತಾ ಇದೆ. ಯಾವ ಕಾರಣ ಅನ್ಯಾಯ ನಡೀತಾ ಇದೆ? ಈಗ 8ನೇ ತಾರೀಕು ಒಂದು ಸ್ಟೇಟ್ ಲೆವೆಲ್ ಒಂದು ಸ್ವಿಮ್ಮಿಂಗ್ ಇತ್ತು, ನಾನ್ ಮೆಡಲಿಸ್ಟ್ ಸ್ವಿಮ್ಮಿಂಗ್ ಕಾಂಪಿಟೇಷನ್ ಇತ್ತು, ಮಂಗಳೂರಲ್ಲಿತ್ತು. ಈಗ ಅಲ್ಲಿಗೆ 38 ಜನ ಮಕ್ಕಳುಗಳು ಹೋಗ್ತಾ ಇದ್ರು. ಸೊ ಅವ್ರು ಯಾರು ಹೋಗ್ತಾ ಇಲ್ಲ. ಯಾಕೆ ಅಂದ್ರೆ ಒಂದು ಕೋಚರ್ ಇಲ್ಲ, ಕೋಚಿಂಗ್ ನಡೀತಾ ಇಲ್ಲ. ಸೊ ನಮಗ್ ತುಂಬಾ ತೊಂದರೆ ಆಗ್ತಾ ಇದೆ ಸರ್. ಎಲ್ಲಾ ಮಕ್ಕಳು ಪೂಲ್ ಹಾಳಾಗೋಗಿದೆ. ಪೂಲಿನ ಪರಿಸ್ಥಿತಿ ನೋಡೋ ಹಾಗಿಲ್ಲ. ನೀವೆಲ್ಲರೂ ನಾವು ಒಂದು ಕಳಕಳಿಯಿಂದ ಕೇಳ್ಕೊಳ್ತೀವಿ ಏನಂದ್ರೆ, ಆ ಮೇಂಟೆನೆನ್ಸ್ ನಡೀತಾ ಇಲ್ಲ ಪೂಲಿಂದು. ಒಂದು ಪೂಲಿಂದ ಕೂಡ ಫೋಟೋ ತಗೊಳ್ಬೇಕಂತ ಕೇಳ್ಕೊಳ್ತಾ ಇದೀವಿ. ಮಕ್ಕಳುಗಳು ಎಷ್ಟು ಚೆನ್ನಾಗಿ ಒಂದು ಕೋಚಿಂಗ್ ನಡ್ಸ್ಕೊಂಡು ಹೋಗ್ತಾ ಇದ್ದಿದ್ದು ಎಲ್ಲ ಒಂದು ಸ್ಟಾಪ್ ಆಗ್ಬಿಟ್ಟಿದೆ. ನಮ್ಗೆ ಏನಿಲ್ಲ ಸರ್, ನಮ್ಗೆ ಕೋಚರ್ಸ್ ಗಳು ಬೇಕು. ಲೆವೆಲ್ 3 ಕೋಚರ್ಸ್ ಗಳು ಬೇಕು ನಮಗೆ. ಯಾರ್ಯಾರನ್ನ ತಂದು ಹಾಕಿದ್ರೆ ಕೂಡ ಆಗಲ್ಲ. ಏನಾಗುತ್ತೆ ಅಂತ ಹೇಳ್ತೀನಿ ಕೇಳಿ ಸರ್. ಒಂದು ಕೋಚರ್ ಅನ್ನ, ಯಾವ್ದೋ ಒಂದು ಕೋಚರ್ ನ ತಂದು ಹಾಕಿದ್ರಿ ಅಂದ್ರೆ ಆ ಕೋಚರಿಗೆ ಆ ಮಗು ಅಡ್ಜಸ್ಟ್ ಆಗೋದಕ್ಕೆ ಏನಿಲ್ಲ ಅಂದ್ರೂ ಮಿನಿಮಮ್ 3 ತಿಂಗಳಿಂದ 4 ತಿಂಗಳು ಬೇಕಾಗುತ್ತೆ. ಒಂದು ಸ್ವಿಮ್ಮಿಂಗ್ ಅಂತಂದ್ರೆ 3ರಿಂದ 4 ಸ್ಟ್ರೋಕ್ಸ್ ಬರುತ್ತೆ. ಒಂದು ಫ್ರೀ ಸ್ಟೈಲ್ ಆಗಿರ್ಬೋದು, ಬ್ರೆಸ್ಟ್ ಸ್ಟ್ರೋಕ್ ಆಗಿರ್ಬೋದು, ಮತ್ತೆ ಬಟರ್ಫ್ಲೈ ಆಗಿರುತ್ತೆ. ಸೊ ಅದನ್ನ ಒಂದು ಮಗುನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಒಂದು ಕೋಚ್ಗೆ ಮಿನಿಮಮ್ ಏನಿಲ್ಲ ಅಂದ್ರೆ 3 ತಿಂಗಳಿಂದ 4 ತಿಂಗಳು ಬೇಕಾಗುತ್ತೆ.
ಆ ತರ ನೀವು ಹೊಸ ಕೋಚ್ ಅನ್ನ ತಗೊಂಬಂದು ಹಾಕಿದಾಗ ನಮ್ಮ ಮಕ್ಕಳಿಗೆ 3 ತಿಂಗಳಿಂದ 4 ತಿಂಗಳು ಅವ್ರನ್ನ ಅರ್ಥ ಮಾಡ್ಕೊಳ್ಳೋದೇ ಹೋಗ್ಬಿಡತ್ತೆ. ಅಲ್ಲಿಗೆ ಅವ್ರ ಕೋಚಿಂಗ್ ಏನಾಗುತ್ತೆ ನೆಕ್ಸ್ಟ್ ಅವ್ರನ್ನ ಅರ್ಥ ಮಾಡ್ಕೊಂಡು ಅವ್ರನ್ನ ಹೇಳ್ಕೊಡೋದ್ರೊಳಗಡೆ ನಮ್ಮ ಮಕ್ಕಳು ಎಲ್ಲಾ ಸ್ಟೈಲ್ ಗಳನ್ನೆಲ್ಲ ಮರ್ತೋಗಿರ್ತಾರೆ. ಸೊ ಇದು ತುಂಬಾ ನಮಗೆ ಕಷ್ಟ ಆಗ್ತಾ ಇದೆ. ಒಂದು ದಿವಸನೇ ಬಿಡ್ತಾ ಇರ್ಲಿಲ್ಲ ಮಕ್ಕಳನ್ನ. ಹೌದೌದು, ನೇಮಕ ಮಾಡಿ. ನನ್ನ ಹೆಸರು ಶ್ರುತಿ. ನನಗೆ 2 ಮಕ್ಕಳು ಕೂಡ ಸ್ಟೇಟ್ ಲೆವೆಲ್ ಮತ್ತೆ ನ್ಯಾಷನಲ್ ಲೆವೆಲ್ ಸ್ವಿಮ್ಮರ್ಸ್. ಬೇಕೇ ಬೇಕಾಗಿದೆ. ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಗೋಪಾಳದಲ್ಲಿರುವ ಈಜುಕೊಳದಲ್ಲಿ ಅವ್ಯವಸ್ಥೆಯ ಆಗರಾಗಿದೆ. ಒಂದು 25 ದಿನದಿಂದ ನಮಗೆ ಕೋಚ್ 15 ದಿನದಿಂದ ಕೋಚ್ ಇಲ್ಲ, 25 ದಿನದಿಂದ ಲೈಫ್ ಗಾರ್ಡ್ ಇಲ್ಲ, ನೀರು ಹಾಳಾಗ್ತಾ ಇದೆ, ಮೇಂಟೆನೆನ್ಸ್ ಇಲ್ಲ. ಇದನ್ನೆಲ್ಲ ನಾವು ಮನವಿ DC ಅವ್ರಿಗೆ ಮನವಿ ಕೊಟ್ವಿ, AD ಅವ್ರಿಗೆ ಮನವಿ ಕೊಟ್ವಿ, ಯಾವುದೇ ರೀತಿ ಭರವಸೆ ಇಲ್ಲ. ಹಾಗಾಗಿ ಇರೋ ಕೋಚ್ಗಳನ್ನ ಬೇರೆ ಪರ್ಯಾಯ ಬದಲಾವಣೆ ವ್ಯವಸ್ಥೆ ಇಲ್ದಲೆ ಸಡನ್ ಆಗಿ ಬದಲಾವಣೆ ಮಾಡಿದ್ದಾರೆ. ಹಾಗೆ ಏಜೆನ್ಸಿ ಅವ್ರಿಗೂ ಬಾಳೆಗುಂಡಿ ಅವ್ರಿಗೆ ಸುರೇಶ್ ಬಾಳೆಗುಂಡಿ ರಿಕ್ವೆಸ್ಟ್ ಮಾಡಿದ್ವಿ, ನೀವು ಇದನ್ನು ಸಮಸ್ಯೆ ಬಗೆಹರಿಸಿ ಅಂತೇಳಿ. ಅವರು ಸಹ ಬಗೆಹರಿಸ್ತಲೇ ಸಡನ್ ಆಗಿ ಎಲ್ಲ ಚೇಂಜಸ್ ಮಾಡಿ ಕೋಚಸ್ ಅನ್ನ ತೆಗೆದುಹಾಕಿ ಬೇರೆ ಪ್ಲೇಸಿಗೆ ಬೇರೆ ಕೋಚ್ಗಳನ್ನ ತಗೊಂಡ್ಬಂದು ಆಸ್ಪತ್ರೆ ಲೆವೆಲ್ 3 ಕೋಚ್ಗಳೇ ಇಲ್ಲ ಇಲ್ಲಿ. ಆ ಲೆವೆಲ್ಗೆ ಇರೋರ್ನೆಲ್ಲ ತಗೊಂಡ್ಬಂದು ಮಕ್ಕಳ ಭವಿಷ್ಯದ ಬಗ್ಗೆ ಆಟ ಆಡ್ತಾ ಇದ್ದಾರೆ. ಇಲ್ಲಿ ಮಕ್ಕಳುಗಳು ಇಲ್ಲಿ ಈ ಪೂಲಿಂದ ನಮ್ಗೆ ನ್ಯಾಷನಲ್ ಲೆವೆಲ್ಗೆ ಖೇಲೋ ಇಂಡಿಯಾಕ್ಕೆಲ್ಲ ಹೋಗ್ಯಾರೆ. ಹಿಂದಿನ ಕೋಚ್ಗಳು ಆ ಮಟ್ಟಿಗೆ ಕೆಲಸ ಮಾಡಿದ್ದಾರೆ. ಅವರನ್ನ ವಿಶ್ವಾಸಕ್ಕೆ ತಗೊಳ್ಳೋದು ಆಡಳಿತಾತ್ಮಕ ಬಿಟ್ಟಿದ್ದು. ಆದ್ರೆ ನಮಗ್ ಬೇಕಾಗಿರೋದು ಕೋಚ್ಗಳು ಆಸ್ಪತ್ರೆ ಲೆವೆಲ್ 3 ಕೋಚ್ಗಳು ಬೇಕು ನಮ್ಮ ಶಿವಮೊಗ್ಗಕ್ಕೆ. ಯಾಕೆಂದ್ರೆ ಅವ್ರ ಮಕ್ಕಳ ಬೆಳವಣಿಗೆಗೆ ಅವ್ರ ಭವಿಷ್ಯಕ್ಕೆ ರೂಪಿಸೋದಕ್ಕೆ ನಮಗೆ ಬೇಕು. ಇದೆಲ್ಲ ಅನ್ಯಾಯ ಆಗ್ತಿದೆ. ಆಡಳಿತಾತ್ಮಕವಾಗಿ ಯಾರೇನ್ ಕೆಲಸ ಮಾಡ್ತಾರೆ, DC ಅವರು ಇದ್ದಾರೆ, AD ಅವರು ಇದ್ದಾರೆ, ಇವರೆಲ್ಲ ಬಾಳೆಗುಂಡಿ ಅವರ ಒತ್ತಡಕ್ಕ ಅಥವಾ ಏನ್ ಮಾಡ್ತೀರ ನಮ್ಗೆ ಗೊತ್ತಿಲ್ಲ. ಯಾಕೆಂದ್ರೆ ಔಟ್ ಸೋರ್ಸ್ ಇಂದ ಬಾಳೆಗುಂಡಿ ಅವ್ರು ಸಪ್ಲೈ ಮಾಡ್ಬೇಕು. ಕೇಳಿದ್ರೆ AD ಅವ್ರಿಗೆ ಕೇಳಿದ್ರೆ ಇವತ್ತು ಬರ್ತಾರೆ ನಾಳೆ ಬರ್ತಾರೆ ಅಂತಾರೆ. ಈ ವ್ಯವಸ್ಥೆ ಹೀಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಅಂತಾರೆ. ಒಂದು ವಾರದಿಂದ ನೀರು ಹಾಳಾಗಿದೆ, ಅಲ್ಲಿಂದ ವಿಸಿಬಿಲಿಟಿ ಕಾಣ್ತಾ ಇಲ್ಲ ನೀರಿಂದು. ಸಮಸ್ಯೆ ಬಗೆಹರಿಸಿ ಅಂತ ನಾವೆಲ್ಲ ಓಡಾಡ್ತಾ ಇದೀವಿ, ಇನ್ನೂ ಬಗೆಹರಿತಿಲ್ಲ. ಇನ್ನು ಎಷ್ಟು ದಿನ ಮಾಡ್ಬೇಕು